ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಒಳ್ಳೆ ಕೆಲಸ ಕಾಣಂತೆ, ನೀನೇ ಭದ್ರವಾಗಿ ಮಡಗಿರೋ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ಈ ಆಳದ ಮುದುಕಿ, ಕೈಗೆ ಬಂದಿರೋ ತುತ್ತನ್ನ ಬಾಯಿಗೆ ಬರೋದಕ್ಕೆ ಬಿಡ್ಲಿಲ್ವೇ ಅಂತ ಈಶ್ವರಿ ಮನಸ್ಸಿನಲ್ಲೇ ಅನ್ಕೊಂತಿರ್ತಾಳೆ. ಅಮ್ಮಮ್ಮವ್, ಅದು 1 ಕೋಟಿ ಅನ್ನೋದನ್ನ ಮರೆತುಬಿಟ್ಟು ಆ ಚೀಟಿನ ನಿನ್ನ ಕಡ್ಡಿ ಪುಡಿ ಚೀಲದಲ್ಲಿ ಮಡ್ಕೊಬಿಟ್ಟಿಯಾ ಅಂತ ಕ್ವಾಟ್ಲೆ ಹೇಳ್ತಾನೆ. ಲೇಯ್, ನಾನು ಇಂಥ ಕೋಟಿನ ಅದೇ ಎಷ್ಟು ನೋಡಿದ್ದೀನೋ, ಸುಮ್ಕೆ ಬಾಯಿ ಮುಚ್ಕೊಂಡು ಹೋಗ್ಲಾ, ದೊಡ್ಡದಾಗಿ ನನ್ಗೆ ಹೇಳಕ್ಕೆ ಬಂದ್ಬಿಟ್ಟ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಣ್ಣ, ಹೆಂಗಿದ್ರು ಕೊಡೋದು ಕೊಡ್ತಾ ಇದೀಯಾ. ಈ ಕ್ರಿಕೆಟ್ ಆಟದಾಗೆ ದೊಡ್ಡದಾಗಿ ಚೆಕ್ ಮಾಡಿಸ್ಬಿಟ್ಟು ಗೆದ್ದವ್ರಿಗೆ ಕೊಡ್ತಾರಲ್ಲ, ಹಂಗೆ ಎಲ್ರ ಮುಂದ್ಗುಟ್ಟೆ ಕೊಟ್ರೆ ಚಂದಾಗಿರ್ತೈತಲ್ವೇ ಅಂತ ಗೋವಿಂದಗೌಡರು ಹೇಳ್ತಿರ್ತಾರೆ. ಗೋವಿಂದ ಬಲ್ಗೈಯಲ್ಲಿ ಕೊಡೋದನ್ನ ಎಡಗೈಗೆ ಗೊತ್ತಾಗ್ಬಾರ್ದು ಅಂತಾರೆ. ಅಂಥದ್ರಲ್ಲಿ ನಮ್ಮ ಮಗನಿಗೆ ಕೊಡೋದನ್ನ ಎಲ್ಲರ ಮುಂದೆ ಯಾಕೆ ಕೊಡ್ಬೇಕು ಹೇಳು. ಹಂಗೆಲ್ಲ ಏನು ಬೇಡ, ಅವನ್ನೇ ಮಡ್ಕೊಂಡಿರ್ಲಿ, ಮದುವೆ ದಿನ ಅವನ ಕೈಯಲ್ಲೇ ಕೊಟ್ಬಿಡ್ಲಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಬಿಡ್ಲಾ, ನನ್ನ ಮೊಮ್ಮಗ ಸುಭಾಷನ್ಗೆ ನಾನೇ ಕೊಡ್ತೀನಿ ಅಂತ ಹೇಳಿ ಶಿವರಾಮೇಗೌಡರು ಕೊಟ್ಟಿರೋ ಚೆಕ್ಕನ್ನ ಮಡಚಿ ಎಲ್ಲಡ್ಕೆ ಚೀಲದಲ್ಲಿ ಇಟ್ಕೊತಾಳೆ ಅಜ್ಜಮ್ಮ. ಇತ್ತ ಸುಭಾಷ ಹಣ ಬರಕ್ಕೆ ಹೇಳ್ದಂತೆ ಅಂತ ಹೇಳ್ತಿರ್ತಾನೆ. ಮೆಡಿಕಲ್ ಕಾಲೇಜಿಂದ ಏನಾದರೂ ಫೋನ್ ಬಂದಿತ್ತೆ ಅಂತ ಭದ್ರೇಗೌಡರು ಕೇಳ್ತಾರೆ. ಹ್ಞೂ ಬಂದಿತ್ತು ಅಣ್ಣ, ಜೊತೆಗೆ ದೊಡ್ಡಪ್ಪನ ನೋಡಕ್ಕೆ ಬಂದಿದ್ದವಾಗ ಮನೆಗೆ ಅವರು ಹೇಳಿದ್ರು ಅಂತ ಹೇಳ್ತಿರ್ತಾನೆ ಸುಭಾಷ. ಆಮೇಲೆ ಸುಭಾಷ, ಇಷ್ಟು ದಿನದ ನಮ್ಮ ಅಣ್ಣ ತಮ್ಮನ್ನ ಹೀರೋ ಅಂತ ಹೇಳ್ತಿದ್ದೆ, ಆಮೇಲೆ ನೀನು ಹೀರೋ ಕಣಂತೆ ಬಿಡು, ನಿಮ್ಮಿಬ್ಬರಿಗೂ ಸಮಾಜ ರಕ್ಷಕರು ಅಂತ ಬಿರುದು ಕೊಟ್ಟು ಸನ್ಮಾನ ಮಾಡ್ತಾರೆ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ನೋಡು ಸುಭಾಷ, ನಾವೊಬ್ಬರಿಗೆ ಒಳ್ಳೇದು ಮಾಡ್ತೀವಿ ಅಂತಂದ್ರೆ ಇದೇ ಥರ ಬಿರುದು, ಆರೈಕೆ, ಸಂತೋಷ ಎಲ್ಲ ಸಿಗ್ತದೆ. ಅದೇ ರೀತಿ ನಾವೊಬ್ಬರಿಗೆ ಕೆಟ್ಟದ್ದು ಮಾಡ್ವಿ ಅನ್ಕೋ, ಅದೇ ರೀತಿ ಬೈಗುಳ, ಶಾಪ ಇವೇ ಸಿಗ್ತೈತೆ. ಒಟ್ಟಿನಲ್ಲಿ ನಾವೇನು ಬೆಳೆ ಬಿತ್ತುತ್ತೀವೋ ಅದೇ ಬರ್ತದೆ ಅಂತ ಭದ್ರ ಹೇಳ್ತಾನೆ. 1000ಕ್ಕೆ 1 ಮಾತು ಬಿಡೋ ಅಣ್ತಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ. ಏನೋ ಸುಭಾಷ, ಕೆಟ್ಟಗಳಿಗೆ ಅನ್ಕೊಂಡು ಹಳೇದನ್ನೆಲ್ಲ ಮರೆತುಬಿಡು, ಹೊಸ ಮನುಷ್ಯನಾಗಿ ಹೊಸ ಜೀವನಕ್ಕೆ ಕಾಲಿಡ್ತಾ ಇದೆಯಾ. ಎಲ್ಲ ಒಳ್ಳೇದಾಗಲಿ, ಇನ್ಮ್ಯಾಕಿಂದ ಹಿಂಗೆ ಇದ್ಬಿಡು. ಇವತ್ತು ಅಪ್ಪಯ್ಯ ಆಗಲಿ ಅಟ್ಟಿಯವರಾಗಲಿ ನಿನ್ನ ಮೇಲೆ ಶಾನೆ ನಂಬಿಕೆ ಇಟ್ಕೊಂಡವ್ರೆ. ಹಂಗೆಯೇ ಅಪ್ಪಯ್ಯ ಕೊಡ್ತಿರೋ 1 ಕೋಟಿಯಲ್ಲಿ ನಿನ್ಗೇನು ಬಿಸ್ನೆಸ್ ಬರ್ತದೋ ಅದನ್ನು ಮಾಡ್ಕೊಂಡು ಆರಾಮಾಗಿರು. ಸುಭಾಷ, ಒಂದು ಮಾತು ಹೇಳ್ತೀನಿ, ಗೆಪ್ತಿಯಲ್ಲಿ ಇಟ್ಕ. ನಂಬಿಕೆ ಗಳಿಸೋದಾಯ್ತಲ್ಲ ಶಾನೆ ಸುಲಭ, ಆದರೆ ಅದನ್ನು ಉಳಿಸ್ಕೊಂಡು ಹೋಗೋದೈತಲ್ಲ ಶಾನೆ ಕಷ್ಟ ಕಣ್ಲಾ. ಅದನ್ನು ಹಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗು. ಲೇ ಸುಭಾಷ, ನೀನೊಬ್ಬ ಮನ್ಸು ಮಾಡಿದ್ರೆ ಸಾಕು ಕಣ್ಲಾ, 1 ಕೋಟಿನ 100 ಕೋಟಿ ಮಾಡ್ಬೋದು ಮುಂದೆ. ಒಟ್ಟಿನಲ್ಲಿ ನಿನ್ನ ಬಗ್ಗೆ ಶಾನೆ ಸಂತೋಷ ಆಗ್ತೈತೆ ಕಣ್ಲಾ ನನಗೆ. ಇನ್ನು ಮುಂದಕ್ಕೆ ಏನೇ ಬೇಕಾದ್ರೂ ನಾನು ನಿನ್ನ ಜೊತೆ ಇರ್ತೀನಿ, ಕೇಳು ಸರಿಯೇ ಅಂತಂದ್ರ. ಅಣ್ಣ, ಈಗಿನ ಕಾಲದಲ್ಲಿ ಏಟೇ ಇದ್ರೂ ಯಾರಿಗೆ ಯಾರೂ ಆಗೋಕ್ಕಿಲ್ಲ. ಅಂಥದ್ರಾಗೆ ನೀವು ನನಗೆ ಇಷ್ಟೆಲ್ಲ ಸಹಾಯ ಮಾಡಿ ಇಷ್ಟದ್ದು ಋಣದ ಭಾರ ಒರೆಸೋದಕ್ಕೆ ನಾನು ಇನ್ನೇನು ಕೇಳೋಣ ಅಂತ ಸುಭಾಷ ಹೇಳ್ತಿರ್ತಾನೆ. ಲೇ ಸುಭಾಷ, ನನಗೆ ಈ ಪ್ರಪಂಚದಲ್ಲಿ ಅಪ್ಪಯ್ಯನ್ಕಿನ್ನ ಶಾನೆ ದೊಡ್ಡದು ಏನಿಲ್ಲ ಕಣ. ಅಂತ ಅಪ್ಪಯ್ಯನ ಜೀವ ನೀನು ಕಾಪಾಡಿರ್ಬೇಕಾದ್ರೆ ನಿನಗೇನೇ ಮಾಡಿದ್ರು ಕಮ್ಮಿ ಕಣ್ಲಾ. ಮೇಲಾಗಿ ನೀನು ನನ್ನ ಸ್ವಂತ ತಮ್ಮ, ನಿನಗೇನು ಬೇಕಾದರೂ ಮಾಡ್ತೀನಿ ಕಣ್ಲಾ ಅಂತ ಭದ್ರ ಹೇಳ್ತಿರ್ತಾನೆ. ಅಣ್ಣ, ಈ 1 ಮಾತು ಸಾಕು, ನನಗೆ 100 ಆನೆ ಬಲ ಬಂದಂಗಾಯ್ತು. ನಿಮ್ಮೆಲ್ಲರ ನಂಬಿಕೆನ ಖಂಡಿತವಾಗ್ಲೂ ಉಳಿಸ್ಕೊತೀನಿ ಕಣ್ಣಣ್ಣ ಅಂತ ಸುಭಾಷ ಹೇಳ್ತಿರ್ತಾನೆ. ಆಮೇಲೆ ಸುಭಾಷ, ನಿನ್ಗೇನೇ ಆದ್ರೂ ಅನುಭವ ಕಮ್ಮಿ, ಅದಕ್ಕೆ ಹುಷಾರಾಗಿ ನಡ್ಕೊಂಡು ಹೆಜ್ಜೆ ಇಡು. ಏನಾದರೂ ಸಲಹೆ ಸೂಚನೆ ಬೇಕು ಅಂದರೆ ಅಣ್ಣ ತಮ್ಮನ ಸಹಾಯ ತಗೋ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ನಮ್ಮ ಅಣ್ಣನ ಕೇಳದೆ ಇನ್ಯಾರನ್ನ ಕೇಳೋಕ್ಕಾಗ್ತದೆ ಕ್ವಾಟ್ಲೆ ಅಂತ ಸುಭಾಷ ಹೇಳ್ತಿರ್ತಾನೆ. ಆಯ್ತಪ್ಪ, ನಾವೆಲ್ಲರೂ ಸೇರಿಕೊಂಡು ಒಂದು ಪಾರ್ಟಿ ಮಾಡೋಣ ಅಂತ ಇದ್ದೆ ಅಂತ ಭದ್ರ ಹೇಳ್ತಿರ್ತಾನೆ. ಹ್ಞೂ ಅಣ್ತಮ್ಮ, ಪಾರ್ಟಿ ಮಾಡೋಕ್ಕೆ ಏನಾದರೂ 1 ನೆಪ ಸಿಕ್ಲಿ ಅಂತ ಕಾಯ್ತಾ ಇದ್ದೆ. ಆದರೆ ಈಗ ನೋಡು, ಒಂದೇ ಕಿತ 2 ನೆಪ ಸಿಕ್ಕದೆ. ಒಂದು ನಿಮ್ಮಿಬ್ಬರಿಗೆ ಸನ್ಮಾನ ಮಾಡೋದು, ಇನ್ನೊಂದು ಸುಭಾಷ್ ಅಣ್ಣನಿಗೆ ಮಾವಯ್ಯ ಬಿಸ್ನೆಸ್ ಮಾಡೋಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿರೋದು. ಇವತ್ತು 2 ಪಾರ್ಟಿ ಮಾಡಿಬಿಡೋಣ ಅಣ್ತಮ್ಮ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ಆಯ್ತಪ್ಪ, ಅದಕ್ಕೆಯ ಇವತ್ತು ನಂದೇ ಪಾರ್ಟಿ, ಏನಂತೀಯ ಸುಭಾಷ ಅಂತ ಕೇಳ್ತಾನೆ ಭದ್ರ. ಸರಿ ಅಣ್ಣ, ಹಂಗಿದ್ರೆ ರಾತ್ರಿಗೆ ಸೇರ್ಕೊಳ್ಳೋಣ ಅಂತ ಸುಭಾಷ ಹೇಳ್ತಾನೆ. ಸಿಗುವ ಅಂತ ಇರ್ತಾನೆ ಭದ್ರ. ಅಲ್ಲಿಂದ ಸುಭಾಷ ಹೊರಟೋಗ್ತಾನೆ. ಆದರೂ ಅಣ್ತಮ್ಮ, ನೀನು ಭಾರಿ ಎಮೋಷನ್ ಆಗ್ತಿದ್ಯಾ, ಹುಷಾರು ಅಂತ ಹೇಳ್ತಿರ್ತಾನೆ ಕೋಟ್ಲೆ. ಲೇ ಕೋಟ್ಲೆ, ಎಮೋಷನ್ ಆಗ್ತಾ ಇಲ್ಲ ಕಣ್ಲಾ, ನನ್ನ ಮನಸ್ಸಿನ ಮಾತು ಹೇಳ್ದೆ ಅಷ್ಟೇಯ. ಲೇ ಕೋಟ್ಲೆ, ದಿಟ ಹೇಳ್ಬೇಕು ಅಂದರೆ ಅವನು ಉಳಿಸಿರೋ ಜೀವಕ್ಕೆ ಬೆಲೆ ಕಟ್ಟಕ್ಕಾಗ್ತದೇನ್ಲ. ಏಯ್, ನಮ್ಮ ಸುಭಾಷ ಮಾಡಿರೋ ಸಹಾಯಕ್ಕೆ ಇಡೀ ವಂಶನೇ ಋಣಿಯಾಗಿರ್ಬೇಕು ಕಣ್ಲಾ. ಅವತ್ತು ಅವನ ಅಪ್ಪಯ್ಯನ ಜೀವ ಉಳಿಸಿರೋದಕ್ಕೆ ನನ್ನ ಜೀವ ಇರೋ ಗಂಟ್ಲೂ ಅವನಿಗೆ ಆಭಾರಿಯಾಗಿರ್ತೀನಿ ಕಣ್ಲಾ ಅಂತ ಭದ್ರ ಹೇಳ್ತಿರ್ತಾನೆ. ಇತ್ತ ಚಂಪಾ ಪಾತ್ರೆ ತೊಳೆಯುತ್ತಾ ಇರೋದನ್ನ ನೋಡ್ತಾ ಸುಭಾಷ, ಆದ್ರೂ ಈ ಚಂಪಾ ಸೂಪರ್ ಫಿಗರನೇಯ, ಶಾನೆ ಕಷ್ಟಪಟ್ಟು ಪಟಾಯಿಸ್ಕೊಂಡು ನೆಟ್ಟಿಗೆ ಅನ್ಭವಿಸ್ದೇ ಬಿಟ್ಬಿಟ್ನಲ್ಲ. ಸುಭಾಷ, ಏನಾದರೂ ಆಗಲಿ ಇಂಥ ಅಂದವಾದಕ್ಕೆ ನಿನ್ನ ಕೈ ಜಾರೋಗೋದಕ್ಕೆ ಬಿಡಬೇಡ ಅಂತ ಸುಭಾಷ ಮನಸ್ಸಿನಲ್ಲಿ ಅನ್ಕೊಂತಿರ್ತಾನೆ. ಸುಭಾಷ ಚಂಪಾನೇ ನೋಡ್ಕೊಂಡು ನಿಂತಿರ್ತಾನೆ. ಅಲ್ಲಿಗೆ ಚಿತ್ರನ್ನು ಈಶ್ವರಿ ಬರ್ತಾರೆ. ಚಿತ್ರನ ಮತ್ತು ಈಶ್ವರಿನ ನೋಡಿ ಗಾಬರಿಯಾಗಿ, ಅಮ್ಮ ಚಿತ್ರಕ್ಕ, ನೀವೇನಿಲ್ಲಿ ಅಂತ ಕೇಳ್ತಾನೆ ಸುಭಾಷ. ನಾವೇ ಕಣಂತೆ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ, ಅಲ್ಲೇನು ನೋಡ್ತಾ ಇದೀಯಾ ಅಂತಾಳೆ ಈಶ್ವರಿ. ಅಯ್ಯಯ್ಯೋ, ನಾನೇನು ನೋಡಲಿ,
ಕಾರ್ ತೆಗಿಯೋದಕ್ಕಂತ ಬಂದಿದ್ದೆ ಆಟಯ್ಯ ಅಂತ ಸುಭಾಷ ಹೇಳ್ತಿರ್ತಾನೆ. ನೀನೇನು ನಿನ್ ಬುದ್ಧಿ ಎಂತದೋ ಅಂತವ ಅರ್ದು ಕುಡ್ದು ಬಿಟ್ಟಿದ್ದೀನಿ ಸುಭಾಷ. ನೋಡ್ ಸುಭಾಷ, ನಿನ್ಗೆ ಇಷ್ಟ ದಿನದಿಂದ ಹಿಡ್ದಿರೋ ಗ್ರಾಚಾರ ಎಲ್ಲ ಬಿಟ್ಟು ಒಳ್ಳೇದಾತೈತೆ. ಇಂಥ ಟೈಮ್ನಲ್ಲಿ ನೀನೇನಾದ್ರೂ ಇಂಥ ಅಡ್ನಾಡಿ ಕೆಲಸ ಮಾಡಕ್ ಹೊರಟೆ ಅನ್ಕೋ, ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ನೋಡ್ಲಾ ಸುಭಾಷ, ಆ MLA ಮಗಳ ಜೊತೆ ನಿನ್ ಮದ್ವೆ ಮಾಡ್ಬೇಕು ಅಂತವ ಅವ್ವ ಎಷ್ಟೆಲ್ಲ ಕಷ್ಟ ಪಡ್ತದೆ ಅಂತ ನಿನ್ ಗೊತ್ತು ತಾನೆ. ಅಂತದ್ರಾಗೆ ನೀನ್ ಬೇಡ ಅಂತವ ಮಕು ಕೊಡ್ದಂಗೆ ಬಿಟ್ಟೋಗವಳೆ. ಅವಳನ್ನೇನೋ ನೋಡ್ತಿದ್ದೀಯ ಅಂತಾಳೆ ಚಿತ್ರ. ಅಯ್ಯಯ್ಯೋ ಚಿತ್ರಕ್ಕ ತಪ್ಪು ತಿಳ್ಕೊಂಡಿದ್ದೀರಾ, ನನ್ನೇ ಬೇಡ ಅಂತ ಹೇಳ್ತಾವಳೆ ಅಂದ್ರೆ ಅವಳಿಗೆ ಇನ್ನೆಷ್ಟು ಸೊಕ್ಕಿರ್ಬೇಡ ಅಂತ ನೋಡ್ತಿದ್ದೆ ಆಟಯ್ಯ ಅಂತ ಸುಭಾಷ ಹೇಳ್ತಿರ್ತಾನೆ. ಸೊಕ್ಕೋ ಕೊಬ್ಬೋ, ಇವಳು ಬೇಡ ಅಂದಿದ್ಕೆ ತಾನೇ ನಿನ್ಗೆ ಒಳ್ಳೇದಾತ ಇರೋದು. ಎಗ್ಲೇರಿದ್ ಶನಿ ಬಿಟ್ಟೋಯ್ತು ಅಂತವ ತಪ್ಪಿಗಿದ್ರೆ ಸರಿ. ಇನ್ನೊಂದ್ಕಿತ ಇವಳು ವಿಚಾರನೇ ಅಲ್ಲ ಕಣ್ಲಾ, ಬೇರೆ ಯಾವುದೇ ಹುಡುಗಿರ್ ವಿಚಾರಕ್ಕೆ ತಲೆ ಹಾಕ್ದೆ ಅಂತ ಅನ್ಕೋ, ನಮ್ಮ ಅಮ್ಮನ ಮೇಲೆ ಆಣೆ ಹೋದ್ರೆ ಹೋಯ್ತೀಯ ಅಂತ ಸಾಯಿಸೇ ಬಿಡ್ತೀನಿ. ಮರ್ವಾದೆಯಿಂದ ಕಾರ್ ತಗಿ ನಡಿ ಅಂತಾಳೆ ಈಶ್ವರಿ. ಅಲ್ಲಿಂದ ಕಾರಲ್ಲಿ ಹೊರಟೋಗ್ತಾರೆ 3 ಜನ. ಇತ್ತ ರೀ ತಕೊಳ್ಳಿ ಅಂತ ಮೋಹನ ಕಾಫಿ ತಂದು ಕೊಡ್ತಿರ್ತಾಳೆ. ನನಗೆ ಬೇಡ ಅಂತಿರ್ತಾರೆ ಗೋವಿಂದೇಗೌಡರು ಮತ್ತೆ ಶಿವರಾಮೇಗೌಡರು. ಇದೇನು ಇಬ್ರುವೇ ಬೇಡ ಅಂತ ಹೇಳ್ತಿದ್ದೀರಾ ಅಂತಾಳೆ ಮೋಹನ. ಅದ್ ಸರಿ, ಏನೋ ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲ, ಏನಾಯ್ತು ಅಂತಾಳೆ ಮೋಹನ. ಅದೇ ಅದಕ್ಕೆ ನಮ್ಮ ಮಾಜಿ ಪ್ರಧಾನ ಮಂತ್ರಿಗಳ ಶ್ರೀಮತಿಯವ್ರದ್ದು ಪುಣ್ಯ ಸ್ಮರಣೆ ಇತ್ತು. ನಾನು ಅಣ್ಣ ಹೋಗಿದ್ವಿ, ಅಲ್ಲೇ ತಿಂಡಿ ಕಾಫಿ ಎಲ್ಲ ಮುಗಿಸ್ಕೊ ಬಂದ್ವಿ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಮಾವಯ್ಯ ಅನ್ಕೊಂಡ್ ಬರ್ತಾಳೆ ವಿದ್ಯಾ. ಮಾವಯ್ಯ, ನಿಮ್ ತವ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು ಅಂತ ವಿದ್ಯಾ, ಚಂಪಾ ಮತ್ತೆ ಕ್ವಾಟ್ಲೆನ್ನು ಬರ್ತಾನೆ. ಮುಖ್ಯವಾದ ವಿಚಾರನ? ಅದೇನವ್ವ ಅಂತಾರೆ ಶಿವರಾಮೇಗೌಡರು. ವಿಷಯ ಅನ್ನೋದಕ್ಕಿಂತವ ನಿಮ್ಮಿಂದ ಒಂದು ಸಹಾಯ ನಿರೀಕ್ಷೆ ಮಾಡ್ಕೊ ಬಂದಿದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಸಹಾಯನೇ? ಏನು ಸಹಾಯ ಬೇಕು ಕೇಳವ್ವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮಾವಯ್ಯ, ಇದು ಚಂಪಂದು SSLC ಮಾರ್ಕ್ಸ್ ಕಾರ್ಡು ಒಂದ್ಕಿತ ನೋಡಿ ಅಂತ ಶಿವರಾಮೇಗೌಡರ ಕೈಯಲ್ಲಿ ಕೊಡ್ತಾಳೆ ವಿದ್ಯಾ. ಮಾರ್ಕ್ಸ್ ಕಾರ್ಡ್ ನೋಡಿ ಪರವಾಗಿಲ್ವೇ, ನಮ್ಮ ಚಂಪಾ ಶಾನೆ ಬುದ್ಧಿವಂತೆ, 625 ಮಾರ್ಕ್ಸ್ಗೆ 602 ತಗೊಂಡವಳೆ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಹ್ಞೂ ಮಾವಯ್ಯ, ಚಂಪಾ ಲಾಯರ್ ಆಗ್ಬೇಕಂತ ಶಾನೆ ಆಸೆ ಮಾಡ್ಕೊಂಡು ಚೆನ್ನಾಗಿ ಓದ್ತಿದ್ಲಂತೆ. ಆದ್ರೆ ಅವ್ರವ್ವ ತೀರ್ಕೊಂಡ್ಮ್ಯಾಕೆ ಫಸ್ಟ್ PUCನ ಅರ್ಧಕ್ಕೆ ನಿಲ್ಸಿ ಇಲ್ಲಿಗೆ ಬರ್ಬೇಕಾದ ಪರಿಸ್ಥಿತಿ ಬಂತು. ಅದಕ್ಕೆ ಅವಳ ಕನಸಾಗೆ ಉಳ್ಕೊಬಿಟ್ಟದೆ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಅದೆಲ್ಲ ಸರಿ, ಈಗ ನನ್ನಿಂದ ಏನಾಗಬೇಕು ಅಂತ ಕೇಳ್ತಾರೆ ಶಿವರಾಮೇಗೌಡರು. ಮಾವಯ್ಯ ಈಗ ತನ್ನ ಓದನ್ನ ಮುಂದುವರಿಸಿ ಅವಳು ಬದುಕನ್ನ ಅವಳು ಕಟ್ಕೋಬೇಕು ಅಂತ ಇದ್ದಾಳೆ ಅಂತ ವಿದ್ಯೆ ಹೇಳ್ತಾಳೆ. ಸೂಪರ್ ಅದ್ಕೆಮ್ಮ, ಒಬ್ಬರು ಡಾಕ್ಟ್ರು ಒಬ್ಬರು ಲಾಯರು. ಹುಷಾರಿಲ್ಲ ಅಂದ್ರೆ ನೀವು ನೋಡ್ಕೊಂತೀರಾ, ಪೊಲೀಸ್ ಕೇಸ್ ಆದ್ರೆ ಚಂಪಾ ನೋಡ್ಕೊಂತಾಳೆ. ಇನ್ಮೇಕೆ ನಮಗೆ ಚಿಂತೆನೇ ಇಲ್ಲ ಅದ್ಕೆಮ್ಮ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಅದಕ್ಕೆ ಮಾವಯ್ಯ ಸೆಕೆಂಡ್ PUC ಎಕ್ಸಾಮ್ನ ಕಟ್ಬಿಟ್ಟು ಟ್ಯೂಷನ್ ಕಳ್ಸಿದ್ರೆ ಇವಳು ಖಂಡಿತವಾಗ್ಲೂ ಪಾಸ್ ಆಗೇ ಆಗ್ತಾಳೆ. ಆಮೇಲೆ ತನ್ನ ಗುರಿನ ಸಾಧಿಸ್ಕೊಂಡು ತನ್ನ ಕಾಲ ಮೇಲೆ ನಿಂತ್ಕೊಳೋದಕ್ಕೆ ನೀವು ಅನುಮತಿ ಮಾಡ್ಕೊಟ್ರೆ ಶಾನೆ ಹೆಲ್ಪ್ ಆಗ್ತದೆ ಮಾವಯ್ಯ ಅಂತ ವಿದ್ಯೆ ಹೇಳ್ತಾಳೆ. ಅಂದಂಗೆ ಅಂತಿರ್ತಾರೆ ಶಿವರಾಮೇಗೌಡರು. ಕೋತಿ ತಾನು ಕೆಡೋದಲ್ದೆ ಮನೆ ಎಲ್ಲ ಕೆಡಿಸ್ತು ಅಂದಂಗೆ ನೀನು ಓದಿ ದಬ್ಬಾಕ್ತೀನಿ ಅಂತ ಹೋದೆ, ನಿಂದಾರಿಗೆ ಅವಳನ್ನು ಹೇಳ್ಕೊಬೇಕಂತ ಇದೀಯಾ ಅಂತ ಈಶ್ವರಿ ಹೇಳ್ತಾಳೆ. ನಾನೇನು ಇವಳನ್ನ ಆಳ್ದಾರಿಗೆ ಕರ್ಕೊಂಡೋಗ್ಬೇಕು ಅಂತ ಇಲ್ಲಿಗೆ ಬಂದಿಲ್ಲ ಚಿಕ್ಕತೆ. ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಅವಳ ಯೋಗ್ಯತನ ಸಂಪಾದನೆ ಮಾಡ್ಕೊಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಮಾವಿನ ತವ ಕೇಳೋದಕ್ಕೆ ಬಂದಿದ್ದೀನಿ ಚಿಕ್ಕತೆ ಅಂತ ವಿದ್ಯೆ ಹೇಳ್ತಾಳೆ. ಅಲ್ವೇ, ನಿಮ್ಮನ್ನ ನೀವೇನಂತ ತಿಳ್ಕೊಂಡಿದ್ದೀರಿ? ನಮ್ಮ ಮಟ್ಟಿನಾಗೆ ನೀತಿ ನಿಯಮ ಅನ್ನೋದದೆ, ಅದನ್ನ ಭಾವ ಅವರೇ ಮಾಡವ್ರೆ. ಅವ್ರ ಮಾತಿಗೆ ಕಟ್ಬಿದ್ದು ನಮ್ಮನೆ ಹೆಣ್ಮಕ್ಳು ಫಸ್ಲು ದಾಟಿ ಹೋಗಿಲ್ಲ. ಹಂಗಿದ್ಮ್ಯಾಕೆ ಎಲ್ಲಿಂದನೋ ಬಂದಿರೋ ಕನಸು ನಿಮ್ಮ ಗುರಿಗೆ ಅದೆಂಗೆ ಒಪ್ಕೊಳಕಾತದೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಲೇ ಈಶ್ವರಿ, ಹೆಣ್ಣೈಕ್ಳು ಹೊಸಲು ದಾಟಿ ಆಚೆಗೆ ಹೋಗ್ಬಾರ್ದು ಅಂತ ಹೇಳಿದ್ದು ಆಗ, ಈಗಲ್ಲ. ನನ್ನ ಮಗ ಯಾವಾಗ ಭವಾನಿನ ಕ್ಷಮಿಸಿ ಹೊಸಲಿಂದ ಒಳಗೆ ಕರ್ಕೊಬಿಟ್ನೋ ಆವಾಗಲೇ ತನ್ನ ಮಾತನ್ನ ಹಿಂದಕ್ಕೆ ತಗೊಂಡಿದ್ದಾನಂತೆ ತಿಳ್ಕೊಬಿಡು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಹಂಗಿದ್ಮೇಲೆ ಭಾವ ಮಾತಿಗೆ ಬೆಲೆ ಕೊಟ್ಟು ಚಿತ್ರ ವಿನಂತಿ ಓದೋದ್ ಬಿಟ್ರಲ್ಲ, ಅವ್ರಿಗೆ ಅನ್ಯಾಯ ಆಗಕ್ಕಿಲ್ಲ ಅತ್ತೆ ಅಂತ ಈಶ್ವರಿ ಹೇಳ್ತಾಳೆ. ಈ ಮಾತಿಗೆ ಬಿದ್ದು ನಗ್ತಾನೆ ಕ್ವಾಟ್ಲೆ. ಕ್ವಾಟ್ಲೆ, ಯಾಕ್ಲಾ ನಗ್ತಿದೀಯಾ? ಮೊದಲು ನಗೋದನ್ನ ನಿಲ್ಸು. ಚಿಕ್ಕತೆ, ಅವರಿಬ್ರು ಸ್ಕೂಲ್ಗೆ ಹೋಗೋದು ಬಿಟ್ಟಿದ್ದು ಮಾವಿನ ಮಾತಿಗೆ ಕಟ್ಬಿದ್ದು ಅಲ್ಲ, 8ನೇ ಕ್ಲಾಸ್ ಪಾಸ್ ಆಗದೆ 2 ಕೋಳಿ ಮೊಟ್ಟೆ ತೆಗ್ದಿದ್ದು ಅಂತ ಹೇಳಿ ನಗ್ತಿರ್ತಾನೆ ಕ್ವಾಟ್ಲೆ. ಎಲ್ರೂ ನಗ್ತಿರ್ತಾರೆ. ಲೇ ಕ್ವಾಟ್ಲೆ, ಹೇಳೋದು ಹೇಳ್ದೆ ಕಣ್ಲಾ, ಸರಿಯಾಗಿ ಹೇಳ್ದೆ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಏನ್ರಿ, ಎಲ್ರ ಮುಂದೆ ಅವಮಾನ ಮಾಡ್ದಿರ ಇದ್ರೆ ನಿಮ್ಗೆ ತಿಂದಿದ್ದನ್ನ ಅಜೀರ್ಣ ಆಗಕ್ಕಿಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಏನವ್ವ ಈಶ್ವರಿ, ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೆ ಒದ್ದೋರಂಗೆ ಯಾಕೆ ಹೋಗ್ಬೇಡ. ಅಲ್ಲ, ನೀನೇನೋ ದೊಡ್ಡದಾಗಿ ಇವರಿಬ್ರು ವಿಜ್ಞಾನಿಗಳೇ ಆಯ್ತಿದ್ರು ಅನ್ನಂಗೆ ಜ್ಞಾನಿ ತರ ಮಾತಾಡ್ತಿದ್ಯಲ್ಲೇ. ಇವ್ರ ಬಂಡವಾಳ ಏನು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಯ್ಯೋ, ನಿಮಗ್ ಮಾತು ಕೊಡಕ್ ಆಗಕ್ಕಿಲ್ಲ ಬಿಡಿಯತ್ತೆ. ಬಾವ, ಯಾವ್ದು ಹೆಂಗಾನ ಆಗ್ಲಿ, ಈಗಲೇ ನಿಮ್ ಮಾತು ಮೀರಿ ಒಂದು ಹೊಸ್ಲು ದಾಟಿ ಆಚೆಗೆ ಹೋಗೋದೆ. ಈಗ ಇನ್ನೊಬ್ಳು ಹೋಗೋದು ನನಗೆ ಬಿಲ್ಕುಲ್ ಇಷ್ಟ ಇಲ್ಲ. ಈ ಅಟ್ಟಿ ಸೊಸೆಯರ್ನ ಓದಕ್ಕೆ ಕಳಿಸ್ಬಿಟ್ಟು ನಾವು ಇಲ್ಲಿ ಅಟ್ಟಿ ಕೆಲಸ ಮಾಡ್ಕೊಂಡು ಬಿದ್ದಿರೋಕ್ಕಾಗಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಎಕ್ಸ್ಕ್ಯೂಸ್ ಮೀ ಚಿಕ್ಕತೆ, ಒಂದು ಸ್ಮಾಲ್ ಕರೆಕ್ಷನು. ಚಂಪಾ ಈಗ ನಿಮ್ಮ ಸೊಸೆ ಅಲ್ಲ, ಆ ಸಂಬಂಧ ಯಾವತ್ತೋ ಮುಗ್ದೋಗ ಆಗದೆ. ಆಮೇಲೆ ನೀವು ಹೇಳಿರೋ ಚಾಕ್ರಿನೆಲ್ಲ ಈ ಅಟ್ಟಿಯಲ್ಲಿ ಮಾಡ್ಕೊಂಡು ಬಿದ್ದಿರೋಕೆ ಅವಳೇನು ಈ ಮನೆ ಕೆಲಸದವಳಲ್ಲ. ಚಂಪಾ ಈ ಅಟ್ಟಿ ಮಗಳು ಅನ್ನೋದನ್ನ ಈ ಮಾವಯ್ಯ ಯಾವಾಗಲೂ ಹೇಳವ್ರೆ. ಅದನ್ನ ನೀವು ಆಗಾಗ ಗೆಪ್ತಿ ಮಾಡ್ಕೊಂಡ್ರೆ ಶಾನೆ ಒಳ್ಳೇದು.
ಅಂತ ವಿದ್ಯೆ ಹೇಳ್ತಾಳೆ. ಹಾಗಂತ ಇವಳನ್ನ ಕುಂಡಿಸಿ ನಾವು ಸೇವೆ ಮಾಡ್ಬೇಕೇನೆ ಅಂತ ಈಶ್ವರಿ ಕೇಳ್ತಾಳೆ. ಅಯ್ಯಯ್ಯೋ ಖಂಡಿತ ಬೇಡ, ಯಾರು ಹಂಗಂತ ಹೇಳ್ದವ್ರು? ನೋಡಿ ಚಿಕ್ಕತ್ತೆ, ಅವಳ ಕೆಲ್ಸನ ಅವಳೇ ಮಾಡ್ಕೊಂತಾಳೆ. ಆಮೇಕೆ ಅವಳು ಇಷ್ಟ ದಿನದಿಂದ ಮಾಡ್ತಾ ಇದ್ಲಲ್ಲ, ಎಲ್ಲ ಕೆಲ್ಸನೂ ಮಾಡ್ತಾಳೆ. ಹಂಗನ್ಬಿಟ್ಟು ಕೊನೆ ಗಂಟ ನಿಮ್ ಚಾಕ್ರಿ ಮಾಡ್ಕೊಂಡು ಬಿದ್ದಿರಕಿಲ್ಲ. ಅವಳಿಗೆ ಒಂದು ಒಳ್ಳೆ ಬದುಕು ಕಟ್ಕೊಡ್ತೀನಿ ಅಂತ ಮಾವಯ್ಯ ಮಾತು ಕೊಟ್ಟು ಉಳಿಸ್ಕೊಂಡವ್ರೆ. ಅದಕ್ಕೆ ಚಂಪಾ ಓದ್ಬೇಕೋ ಬೇಡ ಅನ್ನೋದು ಮಾವಯ್ಯನೇ ತೀರ್ಮಾನ ಮಾಡ್ತಾರೆ ಅಂತ ವಿದ್ಯೆ ಹೇಳ್ತಾಳೆ. ನೋಡಿದ್ರ ಬಾವ, ನಿಮ್ ಮುಂದೆನೆ ನಿಂತ್ಕೊಂಡು ಹೆಂಗ್ ಮಾತಾಡ್ತಾಳೆ ಅಂತವ. ಈಗ್ಲೇ ಹಿಂಗೆ ನೀವೇನಾದ್ರೂ ಇವಳು ಮಾತಿಗೆ ಸೊಪ್ಪಾಕಿದ್ರೆ ಅನ್ಕೊಳ್ಳಿ, ಕತೆ ಮುಗೀತು. ಇವಳನ್ನ ಓದೋಕ್ ಕಳ್ಸೋದು ನಮ್ಗಂತೂ ಇಷ್ಟ ಇಲ್ಲ ಅಂತಿರ್ತಾಳೆ ಈಶ್ವರಿ. ಹಂಗಲ್ಲ ಈಶ್ವರಿ ಅಂತಿರ್ತಾನೆ ಶಿವರಾಮೇಗೌಡ. ಕೈ ಅಡ್ಡ ಇಕ್ಕಿ ಮಾತಾಡ್ತಿರ್ತಾಳೆ ಸಾವಿತ್ರಿ. ಯಾಕೆ ಸಾವಿತ್ರಿ ಹಂಗ್ ಕೈ ಎತ್ತುತ್ತಾ ಇದ್ಯಾ ಅಂತ ಈ ಶಿವರಾಮೇಗೌಡರು ಕೇಳ್ತಾರೆ. ನಮ್ಗೊಪ್ಗೆ ಐತೆ ಅಣ್ಣ ಅಂತ ಸಾವಿತ್ರಿ ಹೇಳಿದ್ರೆ ಎಲ್ರು ಶಾಕ್ ಆಗಿ ನೋಡ್ತಾ ಇರ್ತಾರೆ ಸಾವಿತ್ರಿನ. ಈ ಮಾತಿಗೆ ಕ್ವಾಟ್ಲೆ ಶಿಳ್ಳೆ ಆಗ್ತಿರ್ತಾನೆ. ಸೂಪರ್ ಸಾವಿತ್ರಿ ಚಿಕ್ಕತೆ, ಶಾನೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ಅಂತ ಹೇಳ್ತಿರ್ತಾನೆ ಕ್ವಾಟ್ಲೆ. ಅಣ್ಣ, ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲ, ಹೆಣ್ಮಕ್ಳು ಓದಿದ್ರೆ ಸಮಾಜಕ್ಕೆ ಒಳ್ಳೇದು, ದೇಶಕ್ಕೆ ಒಳ್ಳೇದು ಅಂತ. ಆ ಮಾತು ದಿಟ ಅಣ್ಣ. ಬಡವ್ರ ಮಕ್ಳು, ಅದ್ರಲ್ಲೂ ಹೆಣ್ಮಕ್ಳು ಓದ್ಬೇಕಣ್ಣ, ಬೆಳಿಬೇಕಣ್ಣ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಸೂಪರ್ ಸೂಪರ್ ಅಂತ ಚಪ್ಪಾಳೆ ತಟ್ತಿರ್ತಾನೆ ಕ್ವಾಟ್ಲೆ. ನೋಡೋಣ, ನಮ್ಮ ಮಕ್ಳು ಉದ್ಧಾರ ಆಗಿಲ್ಲ ಅಂದ್ ಮಾತ್ರಕ್ಕೆ ಇನ್ನೊಬ್ರ ಬದುಕಿಗೆ ಅಡ್ಗಾಲ್ ಹಾಕೋದು ಯಾವನೇಯ ಹೇಳು? ಇವ್ರ ಕೈಯಲ್ಲಿ ಆಗ್ದಿರೋ ಇದ್ರದನ್ನ ಚಂಪಾ ಮಾಡಕ್ ಹೊಂಟವಳೆ. ಪಾಪ ಅವಳಿಗೆ ಸಪೋರ್ಟ್ ಮಾಡೋಣ. ಚಂಪಾ ಆಸೆ ಪಟ್ಟಂಗೆ ಓದಿ ಇಂಜಿನಿಯರ್ ಆದ್ರೆ ನಾನು ನೋಡಿ ಸಂತೋಷ ಪಡ್ತೀನಿ ಅಂತಾಳೆ ಸಾವಿತ್ರಿ. ಚಿಕ್ಕತ್ತೆ, ಅವರು ಲಾಯರ್ ಓದಕ್ಕೆ ಆಸೆ ಪಡ್ತಿರೋದು, ಇಂಜಿನಿಯರಿಂಗ್ ಅಲ್ಲ ಅಂತಿರ್ತಾನೆ ಕ್ವಾಟ್ಲೆ. ಸುಮ್ಕೆ ಇರ್ಲ ಯಾವ್ದೋ ಒಂದು. ಅವಳು ಚೆನ್ನಾಗಿ ಓದಿ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು. ಅದನ್ನ ನಾನಂತೂ ನೋಡಿ ತುಂಬಾ ಸಂತೋಷ ಪಡ್ತೀನಿ ಅಣ್ಣ. ಅದಕ್ಕೆ ಚಂಪನ ಭವಿಷ್ಯ ಕಟ್ಟೋದು ಜವಾಬ್ದಾರಿ ನಿನ್ ಮೇಲೆ ಇರೋದ್ರಿಂದ ಅವಳನ್ನ ಓದೋದಕ್ಕೆ ಸೇರ್ಸೋಣ ಅಂತ ಸಾವಿತ್ರಿ ಹೇಳಿ ಸನ್ನೆ ಮಾಡ್ತಿರ್ತಾಳೆ ವಿನಂತಿಗೆ. ಹೂಮವ್ವ, ನಮ್ಮವ್ವ ಹೇಳಿದಕ್ಕೆಲ್ಲ ನಾನು ಒಪ್ಕೊಂತೀನಿ. ನಮ್ಗೇನೋ ವಿದ್ಯಾ ನೈವೇದ್ಯ, ಚಂಪನಾದ್ರೂ ಬುದ್ಧಿವಂತೆ, ಅದಕ್ಕೆ ಅವಳು ಓದಿಗೆ ನಾವು ಅಡ್ಡಿ ಮಾಡೋದು ಎಷ್ಟು ಸರಿ ಹೇಳು ಅಂತ ವಿನಂತಿ ಹೇಳ್ತಿರ್ತಾಳೆ. ಇಲ್ಲ ಈ ಸಾವಿತ್ರಿ, 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತ ನಿನ್ನಂತವ್ರನ್ನ ನೋಡೇ ಕಣೆ ಮಾಡಿರೋದು. ಸಮಯ ಸಾಧಿಸ್ಕೊಳ್ಳೋದು ಅಂದ್ರೆ ಇದೇ ಅಲ್ವೇ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಯಾಕತ್ಕೆ ಎಲ್ಲ ವಿಷಯದಲ್ಲೂ ತಪ್ಪನ್ನ ಹುಡುಕ್ತಾ ಇರ್ತೀರಿ? ಒಂದ್ ಹೆಣ್ಣು ಇನ್ನೊಂದ್ ಹೆಣ್ಣಿಗೆ ಬೆಂಬಲವಾಗಿ ನಿಲ್ಲೋದು ತಪ್ಪಲ್ಲ ಅನಿಸ್ತು. ಅದಕ್ಕೆ ನಾನು ಚಂಪನ್ ಪರವಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ನನ್ ಮಗಳಂತೂ ಓದಕ್ಕಾಗಿಲ್ಲ, ಅದಕ್ಕೆ ಚಂಪಾನು ನನ್ ಮಗಳೇ ಅಂತ ನಾನೇ ಓದಿಸ್ತೀನಿ ಬಿಡಿ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಯಾಕೆ ಕಾಲ್ ಕರ್ಕೊಂಡು ಜಗಳಕ್ ಬರ್ತಾ ಇದ್ಯಾ ಅಂತ ಈಶ್ವರಿ ಹೇಳ್ತಾಳೆ. ಅಯ್ಯೋ, ಆ ಕೆಲಸ ಮಾಡೋದು ನೀವು, ನಾನಲ್ಲ. ನಿಮ್ಮನ್ ನೀವೇನ್ ತಿಳ್ಕೊಂಡಿದ್ದೀರಾ? ಯಾರು ಓದ್ಬಾರ್ದು, ಉದ್ಧಾರ ಆಗ್ಬಾರ್ದು ಅಂದ್ರೆ ಹೆಂಗೇಳಿ? ಈಗ ನಿಮ್ ಮಗನ್ ಮದ್ವೆ ಮಾಡಕ್ ಹೊಂಟಿದ್ದೀರಲ್ಲ, ಚಂಪಾ ಏನಾದ್ರೂ ತಕರಾರು ಮಾಡಿದ್ಲೇ ಅಂತ ಸಾವಿತ್ರಿ ಹೇಳ್ತಾಳೆ. ಯಾಕೆ ಈಗ ನನ್ನ ಮಗನ ವಿಷಯ ನಿನ್ಗೆ ಅಂತಾಳೆ ಈಶ್ವರಿ. ಮತ್ತೆ ನೀವ್ ಯಾಕೆ ಚಂಪನ್ ಓದ್ಗೆ ಅಡ್ಗಾಲ್ ಆಗ್ತಾ ಇದ್ದೀರಾ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಸದ್ದು ಅಂತ ಜೋರಾಗಿ ಕಿರ್ಚುತ್ತಾರೆ ಶಿವರಾಮೇಗೌಡರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.